ಅಲ್ಲಿಯ ತಂದೆ ತಾಯಿಯಂದರು ಚಿಕ್ಕ ವಯಸ್ಸಿಂದನೇ ತಮ್ಮ ಮಕ್ಕಳನ್ನ ಕೋಲ್ಡ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ನಾವೆಲ್ಲ ಹೆದರ್ಕೋತೀವಲ್ಲ, ಅಯ್ಯೋ ಮಳೆ ಬಂದ್ಬಿಡ್ತು, ಅಯ್ಯೋ ಗಾಳಿ ಬಂದ್ಬಿಡ್ತು, ಅಯ್ಯೋ ಆಟ ಆಡ್ಬೇಡ, ಅಯ್ಯೋ ಮಣ್ಣು ಮುಟ್ಬಿಡ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಇತ್ತೀಚೆಗಂತೂ ಓವರ್ ಆಗ್ಬಿಟ್ಟಿದೆ ಇದು. ಬಟ್ ನಾವೆಲ್ಲ ಬದುಕಿದ್ದು ಮಣ್ಣಿನ ಮಕ್ಕಳಾಗೇನೆ. ಎಲ್ಲ ಕೆಸರು ಮಣ್ಣು, ನಮ್ಮ ಅಮ್ಮ ಫಡ ಹೊಡೆಯೋರು. ಯಾಕಂದರೆ ಬಿಳಿ ಬಟ್ಟೆ ಹಾಕಿ ಕಳಿಸಿದ್ರು ವಾಪಸ್ ಬಂದಾಗ ಅದಕ್ಕೆ ಫುಲ್ ಮಣ್ಣಾಗಿರೋದು ಅಲ್ವಾ. ಬಟ್ ಅಲ್ಲಿಯ ಮಕ್ಕಳನ್ನ ಹೆಂಗೆ ಮಾಡ್ತಾರೆ ಅಂದರೆ ಡೆಲಿಬ್ರೇಟ್ಲಿ 3 ತಿಂಗಳಿಂದನೇ ಈಗ ಅಪ್ಪ ಅಮ್ಮಂದರು ಹೋಟ್ಲು ಒಳಗೆ ಊಟಕ್ಕೆ ಹೋದ್ರು ಅಂದರೆ ಸ್ಟ್ರೋಲರ್ಸಲ್ಲಿ ಆಚೆ ಇಟ್ಬಿಟ್ಟು ಹೋಗ್ತಾರೆ ಚಳಿಲಿ. ಹೌದು 3 ತಿಂಗಳು ಹೌದು ಕವರ್ ಮಾಡಿರ್ತಾರೆ ಎಲ್ಲನೂ, ಬಟ್ ಆಚೆ ಕಡೆ ಬಿಡ್ತಾರೆ ಅದನ್ನು. ಯಾಕಂದರೆ ಆ ವಾತಾವರಣಕ್ಕೆ ಅವ್ರು ಅಡ್ಜಸ್ಟ್ ಆಗಬೇಕು ಚಿಕ್ಕ ವಯಸ್ಸಿಂದಾನೆ. ಓವರ್ ಪ್ರೊಟೆಕ್ಷನ್ ಇದೆಯಲ್ಲ ಅದನ್ನೇ ನಮ್ಮನ್ನ ಹಾಳು ಮಾಡೋದು. ಅದು ಚಿಕ್ಕವರಾಗಿದ್ದಾಗಲಿ ದೊಡ್ಡವರಾಗಿದ್ದಾಗಲಿ ಅದಕ್ಕೆ ಹೇಳೋದು, ಆಗಾಗ ನಾವು ನಮ್ಮ ಕಂಫರ್ಟ್ ಲೆವೆಲ್ಲು ಅದನ್ನು ಬಿಟ್ಟು ಹೊರಗೆ ಹೋಗಬೇಕು. ಒಂದೇ ಏನೋ ಮಾಡ್ತಾ ಇರ್ತೀವಿ ಅಂದರೆ, ಈಗ ನಾನು ಅಷ್ಟೇ ಒಂದೇ ಥರ ದೇಶ ನೋಡ್ತಾ ಇರಲ್ಲ ನಾನು. ಅದಕ್ಕೆ ಈಗ ಒಂದು ದೇಶಕ್ಕೆ ಹಿಂಗೆ ಹೋದರೆ ಇನ್ನೊಂದು ದೇಶ ಟೋಟಲ್ ಆಪೋಸಿಟ್ ಹೋಗ್ತೀನಿ ನಾನು. ಈಗ ಡೆನ್ಮಾರ್ಕ್ ಹೋದರೆ ನೆಕ್ಸ್ಟ್ ಹೋಗಿ ನೇಪಾಳಕ್ಕೆ. ಈಗ ಕಾಂಟ್ರಾಸ್ಟ್ ನೋಡಬೇಕಲ್ಲ, ಈ ಎಕ್ಸ್ಟ್ರೀಮ್ ನೋಡಿದಾಗಲೇ ಗೊತ್ತಾಗೋದು. ಈಗ ಇಷ್ಟು ಕರಪ್ಷನ್ ಇರೋದನ್ನ ನೋಡಿದಾಗಲೇ ಗೊತ್ತಾಗೋದು, ಉತ್ತಮವಾದ ದೇಶ ಕೂಡ ಹೆಂಗೆ ಮಾಡಬೇಕು ಅಂತ. ಈಗ ಉತ್ತಮವಾದ ದೇಶ ನೋಡಿದ್ಮೇಲೆ ಇನ್ನೊಂದು ಯಾವುದೋ ಬೇರೆ ರೀತಿಯ ದೇಶವನ್ನು ನೋಡಬೇಕು, ಅವಾಗ ಅಲ್ಲಿ ಗೊತ್ತಾಗತ್ತೆ. ಈ ರೀತಿ ಒಂದು ಕಾಂಟ್ರಾಸ್ಟೇ ನಮ್ಗೆ ಅರ್ಥ ಮಾಡಿಸೋದು ಪ್ರತಿಯೊಂದನ್ನು.